ಓಂ ಅಸ್ಪರ್ಶಯೋಗೋ ವೈ ನಾಮ ಸರ್ವಸತ್ವಸುಖೋ ಹಿತಃ ಅವಿವಾದೋ ಅವಿರುದ್ಧಶ್ಚ ದೇಶಿತಸ್ತಂ ನಮಾಮ್ಯಹಂ. ಅವಿವಾದೋ ಅವಿರುದ್ಧಶ್ಚ ದೇಶಿತಸ್ತಂ ನಮಾಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ. ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶರ್ಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಅಧೀಹಿ ಭಗವೋ ಬ್ರಹ್ಮ ಗೌಡಪಾದಂ ಮಹಾಪ್ರಾಜ್ಞಂ ಶಂಕರಂ ಚ ಜಗದ್ಗುರುಂ ಸುರೇಶ್ವರಂ ಚ ತಚ್ಚಿಷ್ಯಂ ಸಚ್ಚಿದಾನಂದಮಾಶ್ರಯೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಾಚಾರ್ಯ ಸಚ್ಚಿಷ್ಯಂ ಜ್ಞಾನಿರಾಜಂ ತಪಸ್ವಿನಂ ನೈಷ್ಕರ್ಮ್ಯ ಸಿದ್ಧಿಕರ್ತಾರಂ ಸುರೇಶ್ವರಮಹಂ ಭಜೆ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀ ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸುರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಪಾದುಕಾಭ್ಯಾಂ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಭಗವದ್ಭಕ್ತರು, ಸದ್ಗುರು ಭಕ್ತರು, ಮುಮುಕ್ಷ ಸಾಧಕರು, ವೇದಾಂತ ಚಿಂತಕರು, ವೇದಾಂತ ಪ್ರಿಯರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ಹಿಮಂತ ಋತು ಪುಷ್ಯ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ವಾರ ಬುಧವಾರ. ನಮ್ಮೆಲ್ಲರಿಗೂ
ಅತ್ಯಂತ ಪ್ರಿಯವಾಗಿರುವ ವಾರ ಬುಧವಾರ. ಕಾರಣ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನವನ್ನ ಶ್ರವಣ ಮಾಡುವಂತಹ ದಿವಸ ಬುಧವಾರ. ಇಂದಿನ ಶುಭೋದಯವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ, ಇಂದು 2026ನೇ ಇಸವಿ ಜನವರಿ ಮಾಹೆಯಲ್ಲಿ 22ನೇ ತಾರೀಖಿನ ಬುಧವಾರದ ಸುಪ್ರಭಾತವನ್ನು ತಿಳಿಸುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಹೃತ್ಪೂರ್ವಕವಾದ ಸುಸ್ವಾಗತ. ಖಾನಿಲಾಜ್ಞಬ್ಧರಿತ್ರ್ಯಂತಂ ಸಟ್ಫಣೀವದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 2ನೇ ಅಧ್ಯಾಯ 52ನೇ ಶ್ಲೋಕ ಚೆನ್ನಾಗಿದೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಸುಭ್ರೂಃ ಸ್ವನಾಸಾ ಸ್ವಮುಖಿ ಸುನೇತ್ರ ಚಾರುಹಾಸಿನಿ ಕಲ್ಪನಾ ಮಾತ್ರ ಸಮ್ಮೋಹಾತ್ ರಾಮೇತ್ಯಾಲಿಂಗತೆ ಶುಚಿಂ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ್. ಜೈ ಶ್ರೀರಾಮ್. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ಓಂ ನಮೋ ಭಗವತೆ ಶ್ರೀರಮಣಾಯ. ತುಂಬಾ ಜ್ವರ ಇದೆ ಶ್ಲೋಕ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ಮಾತು ಹೇಳಿದ್ರು. ಈ ಶ್ಲೋಕ ಮುಮುಕ್ಷುಗಳಾಗಿರುವ ತತ್ವ ಜಿಜ್ಞಾಸು ಸಾಧಕರಾಗಿರುವ ಯತಿಪುಂಗವರಿಗೆ ಯಾವಾಗಲೂ ಬೀಜ ಮಂತ್ರವಾಗಿರ್ಬೇಕು. ಯಾರು ವೈರಾಗ್ಯ ಭಾಗ್ಯ ಸಂಪನ್ನರೋ, ಯಾರು ಸನ್ಯಾಸಿಗಳು, ಯಾರು ಮುಮುಕ್ಷ ಸಾಧಕರಾಗಿದ್ದಾರೆಯೋ ಅಂಥವರಿಗೆ ಈ ಶ್ಲೋಕ ಅತ್ಯಂತ ಮನನೀಯವಾದ ಶ್ಲೋಕ. ಗೃಹಸ್ಥರಿಗೆ ಈ ಶ್ಲೋಕ ಆಪ್ಯಾಯಮಾನವಾಗಿದ್ದರೆ, ಇದೇ ಶ್ಲೋಕ ಸನ್ಯಾಸಿಗಳಿಗೆ ಮಾರ್ಗದರ್ಶನವಾಗಿ ವೈರಾಗ್ಯಕ್ಕೆ ಕಾರಣವಾಗಿದೆ. ಪದವಿ ಭಾಗವನ್ನು ಮಾಡ್ತೇನೆ, ಗುರ್ತು ಮಾಡ್ಕೊಂಡ್ಬಿಡಿ. ಸುಭ್ರೂಹು ಸ್ವನಾಸ ಸ್ವಮುಖಿ ಸ್ವನೇತ್ರ ಚಾರುಹಾಸಿನಿ 5 ಆಯ್ತು. ಕಲ್ಪನಾ ಮಾತ್ರ ಸಮ್ಮೋಹಾತ್ ರಾಮ ಇತಿ ಆಲಿಂಗತೆ ಅಶುಚಿಂ. ದಶಪದಾತ್ಮಕ ಶ್ಲೋಕ. ಪೂರ್ವಾರ್ಧದಲ್ಲಿ 5 ಪದಗಳು, ಉತ್ತರಾರ್ಧದಲ್ಲಿ 5 ಪದಗಳು, 5 + 5 10 ಪದಗಳಿವೆ. ಅನ್ವಯ ಹೇಳ್ತೀನಿ ಈಗ. ಸುಭ್ರೂಹು ಸ್ವನಾಸ ಸುಮುಖಿ ಸ್ವನೇತ್ರ ಚಾರುಹಾಸಿನಿ ರಾಮ ಇತಿ ಕಲ್ಪನಾ ಮಾತ್ರ ಸಮ್ಮೋಹಾತ್ ಅಶುಚಿಂ ಆಲಿಂಗತಿ. ಪತಿ ಪತ್ನಿಯರ ಅನ್ಯೋನ್ಯ ಅನುರಾಗ. ಒಬ್ಬ ಹುಡುಗಿಯನ್ನ ತಾನೇ ಇಷ್ಟಪಟ್ಟು ಆ ಹುಡುಗಿಯನ್ನ ಮದುವೆ ಮಾಡ್ಕೊಂಡಿದ್ದಾನೆ. ಆ ಹುಡುಗಿಯನ್ನು ವರ್ಣನೆ ಮಾಡ್ತಾ ಇದ್ದಾನೆ. ನನ್ನ ಹೆಂಡತಿ ಹೇಗಿದ್ದಾಳೆ ಅಂತಂದ್ರೆ, ಸುಭ್ರೂಹು ಸುಂದರವಾದ ಹುಬ್ಬುಳ್ಳವಳಾಗಿದ್ದಾಳೆ, ಸ್ತ್ರೀಲಿಂಗ. ಸ್ವನಾಸ ಸುಂದರವಾಗಿರುವ ಮೂಗನ್ನ ಉಳ್ಳವಳಾಗಿದ್ದಾಳೆ. ಸುಮುಖಿ ಸುಂದರವಾದಂಥ ಮುಖವನ್ನ ಉಳ್ಳವಳು. ಸ್ವನೇತ್ರ ಅವಳ ಕಣ್ಣು
ತುಂಬಾ ಚೆನ್ನಾಗಿದೆ, ಮೀನಿನ ಕಣ್ಣುಗಳಂತೆ ಹೊಳಿತಾ ಇದೆ ಅಂತ ಹೇಳ್ತಾನೆ. ಚಾರು ಹಾಸಿನಿ, ಇಲ್ಲಿ ಚ ಅರುಹಾಸಿನಿ ಅಲ್ಲ, ಚ ಆರುಹಾಸಿನೀನೂ ಅಲ್ಲ, ಚಾರು ಒಂದೇ ಒಂದು ಪದ. ಚಾರು ಅನ್ನುವ ಮಾತಿಗೆ ಸುಂದರ ಅಂತ ಅರ್ಥ. ಚಾರು ಹಾಸಿನಿ, ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾಳೆ. ಇವಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅವಳ ಕಣ್ಣನ್ನ ನೋಡಿದೆ, ಮೂಗು ನೋಡಿದೆ, ಮುಖ ನೋಡಿದೆ, ಅವಳ ತುಟಿ ನೋಡಿದೆ, ಹುಬ್ಬನ್ನ ನೋಡಿದೆ, ನನ್ನನ್ನ ನೋಡ್ಬಿಟ್ಟು ಚಾರು ಹಾಸಿನಿ ನಕ್ಬಿಟ್ಲು ಅಂತೆಲ್ಲ ಮಾಡ್ಕೊಂಡು ಇವಳು ರಾಮ ಅಭಿರಾಮಳಾಗಿದ್ದಾಳೆ, ನನಗೆ ಅತ್ಯಂತ ಮನೋಹರಳಾದಂತಹ ಪತ್ನಿಯಾಗಿದ್ದಾಳೆ ಎಂದು ಮಾಡಿಕೊಂಡು ಅಶುಚಿಂ, ಶರೀರ ಎನ್ನುವಂತಹದ್ದು ಅಶುಚಿಮಯ. ಶ್ರೀರಾಮಚಂದ್ರ ನೆತ್ತಿ ತುದಿಯಿಂದ ನೆತ್ತಿ, ಮೂಗು, ಬಾಯಿ, ಕಂಠ, ಹೊಕ್ಕಳು, ಕೈ, ಕಾಲು ಎಲ್ಲವೂ ಕೂಡ ಅಶುಚಿಮಯ. ಯಾಕೆ? ಏನಿದೆ ಒಳಗಡೆಯಲ್ಲಿ? ಶರೀರದ ಒಳಗಡೆಯಲ್ಲಿ ಮಲ, ಮೂತ್ರ, ರಕ್ತ, ಕೊಬ್ಬು, ಕೀವು, ಕಫ. ಶ್ರೀರಾಮಚಂದ್ರ ದೇಹದ ಒಳಗಿದ್ದಾಗ ಸುಂದರ ಅಂತೇವೆ, ವಾಂತಿ ಮಾಡ್ಕೊಂಡ್ಬಿಟ್ರೆ ಬಾ ವಾಂತಿಯ ನೋಡಕ್ಕಾಗೋದಿಲ್ಲ, ರಕ್ತ ಸುರಿತಾ ಇದ್ರೆ ನೋಡಕ್ಕಾಗಲ್ಲ ಅಂತೇವೆ. ಒಂದು ಪುಟ್ಟ ಉದಾಹರಣೆ, ಊಟ ಮಾಡ್ತಾ ಇದ್ದೇವೆ, ನಮ್ಮ ಮೈಸೂರು ಪಾಕ್ ಬಡಿಸಿದ್ದಾರೆ, ಹೋಳಿಗೆ ಬಡಿಸಿದ್ದಾರೆ, ಒಂದ್ ಮಗು ಬಂದಿದೆ, ನಮ್ಮ ಮಗ ಅಥವಾ ಮೊಮ್ಮಗ ಮೊಮ್ಮಗಳು, ಸುಂದರವಾಗಿದೆ ಮಗು, ನೋಡಿದವರೆಲ್ಲ ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ನಿಮ್ಮ ಮಗುನ ಏನ್ ಹೆಸರು, ಎಷ್ಟು ವಯಸ್ಸು, ಎಷ್ಟು ಚೆನ್ನಾಗಿದ್ದಾನೆ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ಆ ಮಗುವಿಗೆ ಅಮ್ಮ ಊಟ ಮಾಡಿಸ್ತಾ ಇದ್ದಾಳೆ, ಅದನ್ನ ಎಲ್ಲರೂ ನೋಡಿ ಕ್ಯಾಮ್ರಾ ಹಿಡಿತಾರೆ, ಫೋಟೋ ತಗೋತಾ ಇದ್ದಾರೆ, ಮುದ್ದು ಮಾಡ್ತಾರೆ ಮಗುವನ್ನ. ಅದನ್ನ ಭಗವಂತನ ವಿಭೂತಿ. ಆ ಮಗು ಊಟ ಮಾಡಿಸುವಾಗ ವಾಂತಿ ಮಾಡ್ಕೊಂಡ್ಬಿಡ್ತು, ಆ ವಾಂತಿ ನೆಲದ ಮೇಲೆ ಬಿದ್ದುಬಿಡ್ತು. 100 ಜನ ಊಟ ಮಾಡ್ತಾ ಇದ್ದಾರೆ. ಆ ವಾಂತಿಯನ್ನ ನೋಡಿದಾಗ ಎಲ್ಲರಿಗೂ ಬೇಜಾರಾಗೋಯ್ತು. ಆ ವಾಂತಿ ನೋಡ್ತಾ ಇದ್ರೆ ಊಟ ಯಾರಿಗೂ ಸೇರ್ತಾ ಇಲ್ಲ. ಛೋ ಏನಪ್ಪ ಇದು, ಆ ವಾಂತಿ ತೆಗೀರಿ ಅಂತಾರೆ. ಯಾರು ತೆಗಿಬೇಕು? ಅಮ್ಮ ತೆಗಿಯಕ್ಕಾಗ್ತಾ ಊಟ ಮಾಡಿಸ್ತಾ ಇದ್ದಾಳೆ, ಪಕ್ಕ ತೆಗಿಯಕ್ಕಾಗಿಲ್ಲ. ಆ ವಾಂತಿ ನೋಡ್ತಾ ಇದ್ರೆ ರಾಮ 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 ಅನ್ಸುತ್ತಲ್ವೇ. ವಾಂತಿ ಎಲ್ಲಿಂದ ಬಂತು? ಆಕಾಶದಿಂದ ಬಂತ, ತೆಂಗಿನ ಮರದಿಂದ ಬಂತ, ಅಥವಾ ಹೋಳಿಗೆ ಪಾಯಸ ಪಾತ್ರೆಯಿಂದ ಬಂತ? ಆ ಯಾವ ಮಗುವನ್ನು ಸುಂದರ ಮೂರ್ತಿ ಬಹಳ ಚೆನ್ನಾಗಿದ್ದಾನೆ ಅಂತ ಎಲ್ಲರೂ ಹೊಡ್ತಾ ಇದ್ರು, ಆ ಸುಂದರ ಮೂರ್ತಿಯಾಗಿರುವಂತಹ ಮಗುವಿನ ಬಾಯಿನ ಬಂತು. ಕೊನೆಗೆ ಅಮ್ಮ ಹೇಳ್ತಾಳೆ, ಎಲ್ಲರ ದೃಷ್ಟಿಯಾಗಿ ಹೋಯ್ತು ಮಗುವಿಗೆ. ಅದ್ ಬೇರೆ ವಿಚಾರ. ನೋಡಿ, ವಾಂತಿ ಹೊರಗಡೆ ಬಂದಾಗ ನೋಡಕ್ಕಾಗಲಿಲ್ಲ, ಒಳಗಡೆ ಇದ್ದ ವಾಂತಿ ಎಲ್ಲಿತ್ತ? ಆ ಸುಂದರವಾದ ಮಗುವಿನ ಹೊಟ್ಟೆ ಒಳಗಿತ್ತು. ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಕಲ್ಪನಾ ಮಾತ್ರ ಸಮೋಹ. ಒಂದೇ ಒಂದು ಕಲ್ಪನಾ ಮಾತ್ರ. ಮನಸ್ಸಿನಲ್ಲಿ ಇವಳು ಸುಂದರಿ, ಒಳ್ಳೆ ಹುಬ್ಬು, ಒಳ್ಳೆ ಮೂಗು, ಒಳ್ಳೆ ಮುಖ, ಒಳ್ಳೆ ಕಣ್ಣು, ಒಳ್ಳೆಯದೇನು ಕೆಟ್ಟದೇನು ಎಲ್ಲವೂ ಕೂಡ ತಾಯಿ ತಂದೆಯರ ಮನದಿಂದ ಉಂಟಾಗಿರುವ ಶರೀರವಲ್ಲವೇ? ವಿವೇಕ ಮಾಡಿ, ಯಾರನ್ನೂ ದ್ವೇಷ ಮಾಡುವುದು ಬೇಡ. ಅದರ ಸ್ವಭಾವ ಪರಮಾರ್ಥ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಒಂದು ಪ್ರಸಿದ್ಧವಾದ ಶ್ಲೋಕ. ಶರೀರ ಅಂದೇನಪ್ಪ, ಎಷ್ಟು ಸುಂದರವಾದ ಶರೀರವಾಗಿದೆ. ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್, ಮಿಸ್ಟರ್ ಇಂಡಿಯಾ, ಮಿಸ್ಟರ್ ವರ್ಲ್ಡ್. ಇಡೀ ಭಾರತ ದೇಶದಲ್ಲಿರುವ 150 ಕೋಟಿಗಳ ಪೈಕಿ ಈ ಹುಡುಗಿ ಅತ್ಯಂತ ಸುಂದರಿ, ಈ ಹುಡುಗ ಅತ್ಯಂತ ಸುಂದರ ಅಂತಾರೆ. ಅವರಿಗೆ ಡಿಮ್ಯಾಂಡ್ ಜಾಸ್ತಿ. ಅಂತ ಹುಡುಗಿಯನ್ನು ಹುಡುಗನನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಯಾಕೆ? ಮಿಸ್ ಯೂನಿವರ್ಸ್. ಇನ್ನು ಮಿಸ್ ಯೂನಿವರ್ಸ್ ಭಾರತವಲ್ಲ, ಇಡೀ ಪ್ರಪಂಚದಲ್ಲಿರುವ
1,000 ಕೋಟಿ ಮಾನವರ ಪೈಕಿ ಈ ಹುಡುಗಿ ಫಸ್ಟ್ ರ್ಯಾಂಕ್. ಈ ಹುಡುಗ ಫಸ್ಟ್ ರ್ಯಾಂಕ್ ಅಂತ ಆಗ್ಬಿಟ್ರಂತೂ ಶ್ರೀರಾಮ ಜಯ ರಾಮ ಜಯ. ನೋಡಿ, ಸುಭ್ರೂಹು. ಭ್ರೂ ಅಂತಂದ್ರೆ ಇದು ಐಬ್ರೋ ಅಂತ್ಯದ ಹುಬ್ಬುಗಳು. ಇಲ್ಲಿ ಹೇಗೆ ಅಂದ್ರೆ ಶೋಭನೆ ಭ್ರುವವು ಯಸ್ಯಾಹ ಸ, ಇದು ಊಕಾರ ಅಂತ ಶಬ್ದ. ಭ್ರೂಹು ಭ್ರುವವು ಭ್ರುವ ಸ್ತ್ರೀಲಿಂಗ ಶಬ್ದ. ಸುಂದರೇ ಸುಂದರವಾದ ಭ್ರುವವು 2 ಹುಬ್ಬುಗಳನ್ನು ಉಳ್ಳವರು ಯಸ್ಯಾಹ ಸ. ಸ್ವನಾಸ ಹೂನ್ ಶೋಭನಾ ನಾಸ ಯಸ್ಯಾಹ ಸ ಸ್ವನಾಸ. ನಾಸ ಎನ್ನುವ ಮಾತಿಗೆ ಮೂಗು. ಅವ್ರ ಮೂಗು ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿದೆ. ಮೂಗು ಒಳಗಡೆ ಏನಿದೆ, ರಕ್ತ ತುಂಬಿಕೊಂಡಿದೆ, ಅಶುಚಿ. ಆದರೆ ಮೂಗನ್ನ ನೋಡ್ತಾ ಇದ್ದಾನೆ. ಅನಂತರ ಸುಮುಖಿ ಶೋಭನಂ ಸುಂದರಂ ಮುಖಂ ಯಸ್ಯಾಹ ಸ ಸುಮುಖಿ. ಬಾ, ಏನ್ ಆಶ್ಚರ್ಯವಿದು ಅಂದ್ರೆ ನೋಡಿ, ಭಗವಂತನ ಮಾಯೆ ಹೇಗಿದೆ ಅಂದ್ರೆ ಈ ಮುಖ ಇದೆ 6 ಇಂಚು 4 ಇಂಚು ಅಷ್ಟೇ ಅಲ್ವಾ? 6 ಇಂಚು ಉದ್ದ, 4 ಇಂಚು ಅಗಲ. ಈ ಒಂದು 6 ಇಂಚು 4 ಇಂಚಿನಲ್ಲಿ ಆ ಇಡೀ ಶರೀರದ ಎಲ್ಲ ದೋಷಗಳನ್ನು ಮರೆತು ಮೋಹಕ್ಕೊಳಗಾಗ್ತದೆ. ಕೈ, ಕಾಲು, ಹೊಂಟೆ, ಸೊಂಟ ಎಲ್ಲವೂ ಕೂಡ ಅಶುಚಿಮಯ. 2 ಕಣ್ಣುಗಳು, ಆ 2 ಕಣ್ಣುಗಳಿಂದ ಮೋಸ ಹೋಗ್ತಾ ಇದ್ದಾನೆ. ಕಲ್ಪನಾ ಮಾತ್ರ ಸಮೂಹ ಏನೇ, ಎಲ್ಲವೂ ಕಲ್ಪನಾ ಕಲ್ಪನಾ ಕಲ್ಪನಾ. ಇವಾಗ ಅನೇಕ ಕಡೆ ಈ ಬ್ಯೂಟಿ ಪಾರ್ಲರ್ಸ್ ಅಂತಿವೆ, ಅಲಂಕಾರ ಮಾಡ್ತಾರೆ. ಅಲಂಕಾರ ಮಾಡಿಸ್ಕೊಂಡ್ ಬಂದ್ಬಿಟ್ರೆ ಆ 80 ವರ್ಷದ ವಯಸ್ಸಾಗಿರುವಂತಹ ವೃದ್ಧೆ 16 ವರ್ಷದ ತಂದೆಯಂತೆ ಕಾಣಬೇಕು. ಯಾಕಪ್ಪ? ಭಗವಂತನು ಶರೀರವನ್ನ ಹೇಗೆ ಸೃಷ್ಟಿ ಮಾಡಿದ್ದಾನೋ ಹಾಗೆ ಕಪ್ಪು ಕೂದಲಿದೆ, ಸಂತೋಷ. ಬಿಳುಪಾಯ್ತು, ತುಂಬಾ ಸಂತೋಷ. ಬಿಳುಪಾಗಿರುವ ಕೂದಲನ್ನ ಯಾಕೆ ಕಪ್ಪಾಗಿ ಮಾಡಿಸಿಕೊಂಡು ನೆರಿಬೇಕು? ವೇದಾಂತ ಹೇಳ್ತಾ ಇದೆ, ಬೇಡ. ನೀನೊಬ್ಬ ಅಧ್ಯಾತ್ಮ ಸಾಧಕ, ನೀನೊಬ್ಬ ವಿವೇಕಿ, ನೀನೊಬ್ಬ ಮುಮುಕ್ಷು. ಭಗವಂತನ ಸೃಷ್ಟಿಯನ್ನ ನೀನು ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಹೋಗ್ಬೇಡ. ಸ್ವನಾಸ ಸ್ವನೇತ್ರ, ಇದು ದ್ವಿವಚನ. ಶೋಭನೆ ಸುಂದರೇ ನೇತ್ರೇ ಯಸ್ಯಾಹ ಸ. ನನ್ನ ಹೆಂಡತಿ ಕಣ್ಣು ನೋಡ್ತಾ ಇದ್ರೆ ಅಯ್ಯೋ ತುಂಬಾ ಸಂತೋಷವಾಗ್ಕಂಡ್ರಿ ಅಂತ ಹೇಳ್ತಾ ಇರ್ತಾನೆ. ಚಾರು ಹಾಸಿನಿ, ಚಾರು ಹೆಚ್ಚಾಗಿ ಯಾವಾಗ್ಲೂ ಕೂಡ ಹಾಸಿನಿ ನಗ್ತಾ ಇರ್ತಾಳಪ್ಪ. ನನ್ನ ಹೆಂಡತಿ ಕೋಪನೆ ಮಾಡ್ಕೊಳ್ಳೋದ್ರಿಂದ ಯಾವಾಗಲೂ ನಗ್ತಾ 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 ಇರ್ತಾಳೆ ಅನ್ಕೊಂಡು ರಾಮ ಎಷ್ಟು ಅಭಿರಾಮಳಾಗಿದ್ದಾಳೆ, ಎಷ್ಟು ಮುದ್ದಾಗಿದ್ದಾಳೆ, ಸುಂದರವಾಗಿದ್ದಾಳೆ ಅನ್ಕೋತಾ ಇದ್ದಾನೆ. ನಿಜವಾಗಿ ಏನಾಗಿದೆ ಗೊತ್ತಿದ್ದು? ಅಶುಚಿಂ ಸ್ತ್ರೀಲಿಂಗ, ಅಶುಚಿಂ ಭಾರ್ಯಾಂ, ಅಶುಚಿಂ ಪತ್ನೀಂ. ಅಶುಚಿಂ ಅಶುಚಿಯಾಗಿರುವಂಥ ಪತ್ನಿಯನ್ನ ಆಲಿಂಗತೆ ಅಪ್ಪಿಕೊಳ್ಳುತ್ತಿದ್ದಾನೆ. ಯಾಕೆ? ಕಲ್ಪನಾ ಮಾತ್ರ ಸಮೋಹ. ಸಮೋಹ ಇದೆ, ಅಧ್ಯಾಸ ಅಂತ. ಅಧ್ಯಾಸವೆಂದರು ಒಂದೇ, ಸಮೋಹವೆಂದರು ಒಂದೇ. ಕಲ್ಪನಾ ಮಾತ್ರ. ಇವನ ಮನಸ್ಸಿನಲ್ಲಿ ಎಲ್ಲ ಕಲ್ಪನೆ ಮಾಡ್ಕೊಳ್ತಾ ಇದ್ದಾನೆ. ಆದರೆ ಏನಪ್ಪ ಅದು ಅಂದ್ರೆ, ಒಂದು ತಂದೆ ತಾಯಿಗಳ ಮನದಿಂದ ಉಂಟಾಗಿರುವಂತಹ ಶರೀರ. ಮಾತಾ ಪಿತ್ರೋರ್ಮನೋದ್ಭೂತಂ, ಮಾತಾ ಪಿತ್ರೋ ಪಂಚಮಿ ದ್ವಿವಚನ. ಮಲೋದ್ಭೂತಂ ಮಲ ಮಾಂಸಮಯಂ ವಪು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಅಂಡಾಂಡಮಪಿ ಪಿಂಡಾಂಡಂ ತ್ಯಜ್ಯತಾಂ ಮಲಭಾಂಡವತೆ. ಜ್ಞಾನಿಗಳ ಮಾತು. ಮಾತಾ ಪಿತ್ರೋಹ, ಮಾತಾ ತಾಯಿ, ಪಿತಾ ತಂದೆ, ತಂದೆಯ ವೀರ್ಯ, ತಾಯಿಯ ರಕ್ತ, ಇದು ಮಲವಲ್ಲವೇ? ಕೊಳೆ. ಈ ಕೊಳೆಯಿಂದ ಉದ್ಭುತ ಉಂಟಾಗಿದೆ. ಯಾವುದು? ಮಲಮಾಂಸ ಮಯಂ ವಪು.
ಮಲದಿಂದ ಉಂಟಾದದ್ದು ಮನಸ್ವರೂಪವಲ್ಲವೇ? ತೆಂಗಿನ ಮರದಿಂದ ಹುಟ್ಟಿದಂಥ ತೆಂಗಿನಕಾಯಿ ತೆಂಗಿನ ಮರದ ಫಲ. ಹುಣಸೆ ಮರದಿಂದ ಹುಟ್ಟುವಂತ ಹುಣಸೆ ಹಣ್ಣು ಹುಳಿಯಾಗಿರುತ್ತೆ. ಮಲದಿಂದ ಉಂಟಾಗಿರುವಂತಹ ಶರೀರ ಮಲ ಮಾಂಸ ಮಯಂ ವಪು, ಮಲಮಾಂಸ ಮಯವಾಗಿದೆ ಶರೀರ. ಆದ್ದರಿಂದ ಯಾವ ಶರೀರ? ಎಲ್ಲಾ ಶರೀರವೂ ಅಷ್ಟೇ. ಅವನೇನು ಬಹಳ ದೊಡ್ಡ ಚಕ್ರವರ್ತಿಯಾಗಿರ್ಬಾರ್ದು, ಅವನ ಶರೀರವೂ ಡೀಟ. ಒಬ್ಬ ಸನ್ಯಾಸಿಯಾಗಿರ್ಬಾರ್ದು, ಅವನು ಡೀಟ. ಆ ಭ್ರಮೆ ಮೋಹ ಎನ್ನುವಂತಹದ್ದು ಎಲ್ಲರನ್ನೂ ಆವರಿಸಿಬಿಟ್ಟಿದೆ. ತ್ಯಜ್ಯತ, ಶರೀರಾಭಿಮಾನವನ್ನು ಬಿಟ್ಟು ಬಿಡು. ರಮಣ ಮಹರ್ಷಿಗಳು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಜ್ವಲಂತ ನಿದರ್ಶನ. ಮಲಭಾಂಡವತ್, ಈ ಶರೀರಕ್ಕೆ ಹೆಸರು ಮಲದ ಮಡಕೆ ಅಥವಾ ಮಲ ತುಂಬಿರುವಂತ ಚಿನ್ನದ ಕೊಡ. ಚಿನ್ನದ ಕೊಡ ಅಂತ ಕಾಣಿಸ್ತು, ಒಳಗಡೆ ನೋಡಿದ್ರೆ ಬರೀ ಮಲ ಮೂತ್ರ ರಕ್ತ ಕುಪ್ ಸೇರ್ಕೊಂಡ್ಬಿಟ್ಟಿದೆ. ಬಿಡು ಅಂತ ಹೇಳ್ತಾ ಇದ್ದೆ. ಇದು ಸ್ವಲ್ಪ ಕೇಳುವುದಕ್ಕೆ ನಮಗೆ ಆಘಾತ ರೂಪವಾಗಿ ತೋರಿದರೂ ಎಷ್ಟು ಸತ್ಯ. ಯಾಕೆ ಮಾಡ್ಕೊಂಡಿದ್ದಾನೆ ಅಂದ್ರೆ ಕಲ್ಪನಾ ಮಾತ್ರ. ಇದೆಲ್ಲವೂ ಇವನ ಮನಸ್ಸಿನ ಕಲ್ಪನೆ ಮಾತ್ರವಲ್ಲವೇ? ಮನಸ್ಸಿನ ಕಲ್ಪನೆ ಅಂತಂದ್ರೂ ಒಂದೇ, ಭ್ರಮೆ ಅಂತಂದ್ರೂ ಅಲ್ಲೇ. ಕಲ್ಪನೆ ಉಂಟಾಗಿರುವಂತ ಮೋಹಾದಿ, ಮೋಹದಿಂದ ರಾಮ ತುಂಬಾ ಚೆನ್ನಾಗಿದ್ದಾಳೆ, ತುಂಬಾ ಸುಂದರಿ ಅಂತ ಮಾಡ್ಕೊಂಡು ಆಲಿಂಗತಿ ಅಪ್ಕೊಳ್ತಾ ಇದ್ದಾನೆ. ಇದು ನಿಜವಾಗಿ ನೋಡಿದರೆ ದೇಹದ ಒಳಗಿರುವಂತ ಅಮೃತ ಏನು ಬಾಯಿನಿಂದ ವಾಂತಿಯಾಗಿ ಬರುತ್ತೆ, ಅಮೃತ ಸುರಿಯುತ್ತೆ. ಮೂಗಿನಿಂದ ಅಮೃತ, ಮನಮೂತ್ರ ಅಮೃತಮಯ. ಯಾರಿಗೆ? ಅಜ್ಞಾನಿಗಳಿಗೆ. ಎಲ್ಲವೂ ಭ್ರಮೆ 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 ಭ್ರಮೆ. ಅಧ್ಯಾಸ ಅಧ್ಯಾಸ ಅಧ್ಯಾಸ. ಮೋಹ, ಬರೀ ಮೋಹ ಅನ್ನಿಲ್ಲ, ಕಲ್ಪನಾ ಮಾತ್ರ ಅಂದ್ರು. ಅನಂತರ ಸಮ್ಮೋಹ. ಸುರೇಶ್ವರಾಚಾರ್ಯರ ಜೋರ ಇದೆ. ಇದು ಸನ್ಯಾಸಿಗಳಿಗೆ ಬೀಜ ಮಂತ್ರವಲ್ಲವೇ? ಸನ್ಯಾಸಿ ಪುಂಗವರು ಯಾವಾಗಲೂ ಕೂಡ ನ ಕರ್ಮಣಾನ ಪ್ರಜಯಾನ ಧನೇನ ಮಾಡಿಕೊಂಡು ತ್ಯಾಗೇನೈಕೆ ಅಮೃತತ್ವಮಾನಶು ಹೊಂದಿದ್ದು ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ ಯತಯ ಶುದ್ಧ ಸತ್ವ. ಸನ್ಯಾಸಿ ಬೀಜ ಮಂತ್ರ. ಇಂಥ ಸನ್ಯಾಸಿ ಪುಂಗವರೆಂದರೆ ಭಗವಾನ್ ರಮಣ ಮಹರ್ಷಿಗಳು. ನನ್ನ ಪರಮ ಪೂಜ್ಯ ಹೆಮ್ಮೆಯ ಸದ್ಗುರುಗಳಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅವರಿಗೆ ಕಲ್ಪನಾ ಮಾತ್ರ ಸಮೂಹವು ಆತ್ಮಜ್ಞಾನದಿಂದ ಬೂದಿ ಹೋಯಿತು. ಆತ್ಮೈವೇದಂ ಸರ್ವಂ ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಅಧಶ್ಚೋರ್ಧ್ವಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಇದನ್ನ ಅರ್ಥ ಮಾಡಿಕೊಂಡಿರುವ ಧೀರರೇ ಭಗವಾನ್ ರಮಣ ಮಹರ್ಷಿಗಳು, ಪರಮ ಪೂಜ್ಯ ಸಚ್ಚಿದಾನಂದಿಂದ ಸರಸ್ವತಿ ಸ್ವಾಮಿಗಳು. ಇದು ನಮಗೂ ಅರ್ಥವಾಗುತ್ತೆ, ನಮಗೂ ಗೊತ್ತಿದೆ ಏನಂತ. ಈ ಶರೀರ ಎನ್ನುವಂತಹದ್ದು ಮಲಮಾಂಸ ಮುಪ್ಪು. ಶರೀರ ಕೆರೆದು ಸ್ವಲ್ಪ ಕೆರ್ಕೊಂಡ್ರೆ ಇಲ್ಲಿ ರಕ್ತ ಬಂತು, ಅದ್ರ ನೀರ್ ಹಾಕಿದ್ರೆ ಜೀವಾಯ್ತು, ಜೀವಾದ್ರೆ ಸೆಪ್ಟಿಕ್ ಆಯ್ತು. ರಾಮ್ 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 ರಾಮ. ಈ ಶರೀರವನ್ನ ಕಲ್ಪನಾ ಮಾತ್ರ ಸಮೂಹದಿಂದ ಅಪ್ಪಿಕೊಳ್ಳುತ್ತಾನೆ, ಪ್ರೀತಿಸುತ್ತಾನೆ, ಮುದ್ದು ಮಾಡುತ್ತಾನೆ, ವ್ಯಾವಹಾರಿಕ ದೃಷ್ಟಿಯಿಂದ ಮಾಡಲಿ. ಆದರೆ ಈ ಶರೀರ ಅಂತಂದೇನು? ಅನಾತ್ಮ ತತ್ವ. ಈ ಶರೀರಕ್ಕೆ ನಿಜವಾಗಿ ನೋಡಿದರೆ ಯಾವ ಮೌಲ್ಯವೂ ಇಲ್ಲ. ಅವಿದ್ಯಾ ಕಲ್ಪಿತವಾದ ತಿಪ್ಪೆಗುಂಡಿ ಅಂತ ಹೇಳ್ತಾ ಇದ್ದಾರೆ. ಭಗವತ್ಪಾದ ಶಂಕರರು ಭಜಗೋವಿಂದನ ಸ್ತೋತ್ರದ ಮಾತು ಹೇಳಿದ್ದಾರೆ.
ಯಾವುದು? ನಾರಿ ಸ್ತನ ಭರನಾಭೀದೇಶಂ, ನಾರಿ ಸ್ತನ ಭರನಾಭೀದೇಶಂ ದೃಷ್ಟ್ವಾ ಮಾಗಾ ಮೋಹಾವೇಶಂ, ದೃಷ್ಟ್ವಾ ಮಾಗಾ ಮೋಹಾವೇಶಂ ಏತನ್ಮಾಂಸವಸಾದಿ ವಿಕಾರಂ ಕುರ್ವವಧಾನಂ ಮಾನವಧಾನಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಡುಕುರೀಕರಣೆ ಎಂದಿದ್ದಲ್ಲಿ. ಒಟ್ಟಿನಲ್ಲಿ ಕಲ್ಪನಾ ಅಂತಂದ್ರು. ಕಲ್ಪನಾ ಅಲ್ಲ, ಕಲ್ಪನಾ ಮಾತ್ರ, ಬರೀ ಕಲ್ಪನಾ ಮಾತ್ರವಲ್ಲ. ಮೋಹಾತ್, ಬರೀ ಮೋಹವಲ್ಲ, ಸಮ್ಮೋಹಾತ್. ಇದಕ್ಕೆಲ್ಲ ಏನಪ್ಪ ಕಾರಣ ಅಂದ್ರೆ ಸಮ್ಮೋಹ, ಭ್ರಮೆ, ಭ್ರಾಂತಿ, ಜ್ಞಾನ ಯಾತರಿಂದ ಬಂತು? ಕಲ್ಪನಾ ಮಾತ್ರದಿಂದ. ಆ ಶರೀರದ ರಚನೆ, ಶರೀರದಲ್ಲಿರುವಂತಹ ಮೂಲಭೂತವಾದ ವಸ್ತುಗಳು, ಸಪ್ತಧಾತುಗಳು, ಇದನ್ನು ವಿಚಾರ ಮಾಡದಿರುವುದರಿಂದ, ಅಧ್ಯಾಸದಿಂದ, ಅವಿವೇಕದಿಂದ ಆಲಿಂಗತೆ ಏನ್ಬಿಟ್ಟು. ಈ ಶ್ಲೋಕಕ್ಕೆ ಭಗವಾನ್ ಸ್ವನೇಶ್ವರಾಚಾರ್ಯರವರು ಒಂದು ಸುಂದರವಾದ ಅವತರಣಿಕಾ ಭಾಷ್ಯ ಬರೆದಿದ್ದಾರೆ, ಅವತರಣಿಕಾ ವಾಕ್ಯವನ್ನು ಬರೆದಿದ್ದಾನೆ. ವಸ್ತು ಯಾಥಾತ್ಮ್ಯ ಅನವಬೋಧ ಪಟಲಾವನದ್ದಾಕ್ಷಸನ್. ಏನು ಬರೀತಾರೆ ಸ್ವಾಮಿ? ನಾ ಶಂಕರನೇ ಜೋರು ಅನ್ಕೊಂಡಿದ್ದೆ, ಶಂಕರನಿಗಿಂತಲೂ ಜೋರಾಗಿದ್ದಾರೆ ಸ್ವನೇಶ್ವರಾಚಾರ್ಯರು. ಸ್ವನೇಶ್ವರಾಚಾರ್ಯರೇ ಜೋರಪ್ಪ ಅನ್ಕೊಂಡಿದ್ದೆ, ಅವರಿಗಿಂತಲೂ ಜೋರಾಗಿದ್ದಾರೆ ನನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು. ನಮಗೆ ಭಗವಂತನು ಅತ್ಯಂತ ಸುಂದರವಾಗಿರುವ ಕಿವಿಗಳನ್ನ ಕೊಟ್ಟಿದ್ದಾನೆ. ಈ ಕಿವಿಗಳಿಂದ ನಾವು ಭದ್ರಂ ಕರ್ಣೇಭಿ ಶೃಣುಯಾಮ ದೇವ, ಗೌಡಪಾದರ ಸಂದೇಶಗಳನ್ನ, ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ವಾಕ್ಯಗಳನ್ನ, ಸುರೇಶ್ವರಾಚಾರ್ಯರ ಸಂದೇಶಗಳನ್ನ ಹಾಗೂ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಪವಿತ್ರವಾದ ಉಪದೇಶಗಳನ್ನ ಕೇಳ್ತಾ ಇದ್ರೆ ಕಿವಿ ಸಾರ್ಥಕವಾಗಿದೆ. ಈ ಕಿವಿಗಳಿಂದ ಯಾವ ರಾಜಕೀಯ ವಿಚಾರಗಳನ್ನು ಕೇಳುವುದೇ, ಟಿವಿ ಹಾಕುವುದೇ ಬೇಡ. ಟಿವಿ ಹಾಕ್ಬಿಟ್ರೆ ಏನೋ ನಿಂದಾತ್ಮಕವಾದಂಥ ವಾಕ್ಯ ಬರ್ತಿರುತ್ತೆ, ಮನಸ್ಸು ಕೆಟ್ಟೋಗುತ್ತೆ. ನೋಡಿ, ಒಂದು ಮಾತು ಹೇಳ್ತಾ ಇದ್ದ ಪೂಜ್ಯರಾದ ಸದ್ಗುರು, ಕಣ್ಣು ಹೊರಗಿರುವಂಥ ಬಾಹ್ಯೇಂದ್ರಿಯ, ಕಿವಿ ಹೊರಗಿರುವಂಥ ಬಾಹ್ಯೇಂದ್ರಿಯ. ಈ ಕಣ್ಣಿನಿಂದ ಯಾವುದೋ ಒಂದು ರೂಪವನ್ನ ನೋಡಿದರೆ ಅದು ಮನಸ್ಸಿನ ಮೇಲೆ ಪರಿಣಾಮವನ್ನ ಬೀರುತ್ತದೆ. ಕಿವಿಗಳಿಂದ ನಿಂದಾರೂಪವಾಗಿರುವಂತಹ ವಾಕ್ಯಗಳನ್ನ, ಅಸಖ್ಯವಾದ ಅಶ್ಲೀಲವಾದಂತಹ ವಾಕ್ಯಗಳನ್ನ ಕೇಳ್ತಾ ಇದ್ರೆ ಅದು ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರಿ ಮನಸ್ಸಿನ ಕೆಡಿಸ್ಬಿಡುತ್ತೆ. ಆದ್ರಿಂದ ವೇದಾಂತೋಪದೇಶಗಳನ್ನು ಶ್ರವಣ ಮಾಡೋಣ. ನೋಡಿ, ಇದನ್ನು ಕೇಳ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲಿ ಸಹಜವಾಗಿ ವೈರಾಗ್ಯ ಬರ್ತಾ ಇದೆ. 10% ಆದ್ರೂ ಮನೆ ಈ ಶರೀರದ ಬಗ್ಗೆ ಅಭಿಮಾನ 50% ಕಮ್ಮಿ ಆಗುವುದು. ಯಾವಾಗ ಇಂಥ ಮಾತುಗಳನ್ನ ಕೇಳಿದಾಗ. ವಸ್ತು ಯಾಥಾತ್ಮ್ಯ, ವಸ್ತು ಶರೀರ ಪ್ರಗತ, ಶರೀರವೆಂಬ ವಸ್ತುವಿನ ಯಾಥಾತ್ಮ್ಯ. ಶರೀರ ಅಂದ್ರೇನು? ಒಳಗಡೆ ಏನಿದೆ, ಹೇಗೆ ಸೃಷ್ಟಿಯಾಗಿದೆ, ಯಾತರಿಂದ ಬದುಕಿದೆ, ಎಲ್ಲಿ ಹೋಗಿ ಸೇರುತ್ತೆ, ಇಷ್ಟು ವಿಚಾರ ಮಾಡ್ಬಿಟ್ಟು ಸರ್. ಇದು ಹುಟ್ಟಿರುವುದು ವೀರ್ಯ ಮತ್ತು ರಕ್ತದಿಂದ, ಮೈ ತುಂಬ ತುಂಬಿಕೊಂಡಿರುವಂತಹದ್ದು ಸಪ್ತ ಧಾತುಗಳಿಂದ, ಸಪ್ತ ದೋಷಗಳಿಂದ, ಬದುಕಿರುವುದು ಪಾರ್ಥಿವ ಅನ್ನದಿಂದ. ಈ ಶರೀರವನ್ನ ನಾನು ಅಂತ ಮಾಡಿಕೊಂಡು ಸುಂದರವಾಗಿದ್ದಾಳೆ, ಕಣ್ ಚೆನ್ನಾಗಿದೆ, ಮೂಗ್ ಚೆನ್ನಾಗಿದೆ, ಉಪ್ಪು ಚೆನ್ನಾಗಿದೆ, ಮುಖ ಏನ್ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದ್ರೂ ಕೂಡ ಇದು ಅಶುಚಿ. ವಸ್ತು ಯಾಥಾತ್ಮ್ಯ, ವಸ್ತುವಿನ ನಿಜ ಸ್ವರೂಪವನ್ನು ಅನವಬೋಧ, ಬೋಧ ತಿಳುವಳಿಕೆ, ಅವಬೋಧ ಚೆನ್ನಾಗಿ ತಿಳಿದುಕೊಳ್ಳುವಿಕೆ, ಅನವಬೋಧ
ತಿಳಿದುಕೊಳ್ಳದೆ ಇರುವುದು ಎನ್ನುವಂತ ಪಟಲ. ಪಟಲ ಅಂತಂದ್ರೆ ಪೊರೆ. ಕಣ್ಣಿಗೆ ಪೊರೆ ಬಂದ್ಬಿಟ್ರೆ ಪದಾರ್ಥ ಕಾಣಿಸುವುದೇ. ಈ ಅನವಬೋಧ ರೂಪವಾಗಿರುವಂತ ಪರೆಯಿಂದ ಪಟಲ ಅವನದ್ದ ಮುಚ್ಚಲ್ಪಟ್ಟ, ಅದರಿಂದ ಮರೆಯಾಗಿಬಿಟ್ಟಿದೆ. ಅಕ್ಷ ಕಣ್ಣುಳ್ಳವನಾಗಿದ್ದಾನೆ. ಯಾರು? ಅಜ್ಞಾನಿ. ಒಟ್ಟಿನಲ್ಲಿ ಸುರೇಶ್ವರಾಚಾರ್ಯರು ಅನವಬೋಧಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ. ವಸ್ತು ಸ್ವರೂಪವನ್ನ ಸರಿಯಾಗಿ ತಿಳಿಯದಿರುವುದರಿಂದ ಈ ಭ್ರಮಾಚಕ್ರ ಒದ್ದಾಡ್ತಾ ಇದ್ದಾನೆ ಎಂದು ಒಂದು ಶ್ಲೋಕ ಮತ್ಪತ್ತ ಹೇಳ್ತಾ ಇರ್ತೀನಲ್ವೇ. ಬ್ರಹ್ಮದೇವನು, ಹಿರಣ್ಯ ಗರ್ಭನು, ಪ್ರಜಾಪತಿಯು ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡ್ದ. ದೇವತೆಗಳನ್ನ, ಯಕ್ಷರನ್ನ, ಕಿನ್ನರನ್ನ, ಪಿತೃಗಳನ್ನ, ರಾಕ್ಷಸರ, ಮಾನವರನ್ನ, ಪಶು ಪಕ್ಷಿಗಳನ್ನ ಎಲ್ಲರನ್ನೂ ಸೃಷ್ಟಿ ಮಾಡ್ದ. ಸೃಷ್ಟಿ ಮಾಡಿಬಿಟ್ಟು ಎರಡು ತರಹದ ಮೋಹವನ್ನು ಸೃಷ್ಟಿ ಮಾಡಿಬಿಟ್ಟನು. ಮೋಹ, ಭ್ರಮೆ. ವೇದಾದ್ವೇದಾ ಭ್ರಮಂ ಚಕ್ರೇ, ವೇದಾಹ ದ್ವೇಧಾ ಭ್ರಮಂ ಚಕ್ರೇ, ಕಾಂತಾಸು ಕನಕೇಶು ಚ, ಕಾಂತಾಸು ಕನಕೇಶು ಚ, ತಾಸು ತೇಷ್ವಪ್ಯನಾಸಕ್ತಃ, ತಾಸು ಕಾಂತಾಸು ತೇಷು ಕನಕೇಶು ಚ ಅನಾಸಕ್ತಃ, ಸಯೋಗಿ ಸಜ್ಞಾನಿ ಶತವಾ ಪಶು. ಬ್ರಹ್ಮದೇವನು ಈ ಪ್ರಪಂಚದಲ್ಲಿ ಎಲ್ಲ ಮಾನವರಿಗೂ 1,000 ಕೋಟಿ ಮಾನವರಿಗೂ ಕೂಡ ಭ್ರಮೆಯನ್ನ, ಅಜ್ಞಾನವನ್ನ ಸೃಷ್ಟಿ ಮಾಡಿಬಿಡ. ಎರಡು ತರಹದ ಜ್ಞಾನ, ಎರಡು ತರಹದ ಭ್ರಮೆ. ಯಾವ್ಯಾವುದು? ಒಂದು ಕಾಂತ, ಒಂದು ಕನಕ, ಒಂದು ಹೆಣ್ಣು, ಒಂದು ಮಣ್ಣು ಅಥವಾ ಹೊನ್ನು. ಹೆಣ್ಣು ಮತ್ತು ಬಂಗಾರ ಎನ್ನುವಂತ ಎರಡು ವಸ್ತುಗಳಲ್ಲಿ ಎಲ್ಲ ಮಾನವರಿಗೂ ಭ್ರಮೆಯನ್ನಿಬಿಡ. ಎಂಥ ಅನ್ಯಾಯವಿದೆ! ಸನ್ಯಾಸಿಗಳು, ಮಹಾತ್ಮರು, ಕಾಷಾಯ ವಸ್ತ್ರಧಾರಿಗಳಾಗಿರುವಂತ ಪುಣ್ಯಾತ್ಮರು ಸ್ತ್ರೀಮುಖವನ್ನ ಕಂಡು ಮದುವೆಯಾಗ್ತಾರೆ, ಮಕ್ಕಳು ಮಾಡ್ಕೋತಾರೆ ಅಂದ್ರೆ ಶ್ರೀರಾಮಚಂದ್ರ. ಏನು ನ್ಯಾಯ ಇದು? ಸನ್ಯಾಸಿಗಳಾಗಿ ಹಣಕ್ಕೋಸ್ಕರವಾಗಿ ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ ಅಂದ್ರೆ ಏನು ಅನ್ಯಾಯವಿದು? ಸನ್ಯಾಸಿಯಾಗಿರ್ಬಾರ. ನೀ ಗಂಡು ಹೆಣ್ಣು, ಗಂಡು ಸಾಗಿಬಿಡು. ಸನ್ಯಾಸಿ ಆದ್ರೂ ಗಂಡು ಅಂತಾದ ಮೇಲೆ ಹೆಣ್ಣಿನ ಮೇಲೆ ವ್ಯಾಮೋಹ. ನೀ ಸನ್ಯಾಸಿ, ನೀ ಮನುಷ್ಯನೋ ಹಸುವೋ? ಮನುಷ್ಯ. ಮನುಷ್ಯ ಅಂದ್ಮೇಲೆ ಹಣ, ಹಣ ಬೇಕೋ, ಇನ್ನೂ ಬೇಕೋ. 50 ಲಕ್ಷ ಆಯ್ತು, 1 ಕೋಟಿ ಆಯ್ತು, 10 ಕೋಟಿ ಆಯ್ತು, 100 ಕೋಟಿ ಆಯ್ತು, 1000 ಕೋಟಿ ಆಯ್ತು, 10 ಲಕ್ಷ ಕೋಟಿ ಆಯ್ತು, ತೃಪ್ತಿ ಮಾತ್ರ ಇಲ್ಲ. ಇದು ಬ್ರಹ್ಮದೇವನು ಎಲ್ಲ ಮಾನವರಿಗೂ ಸೃಷ್ಟಿ ಮಾಡಿರುವಂತ ಭ್ರಮೆ. ಈ ಎರಡೂ ಭ್ರಮೆ ಎನ್ನುವಂತ ಚಕ್ರಕ್ಕೆ ಸಿಕ್ಕಿಕೊಳ್ಳದಿರುವಂತವರಿಬ್ಬರು. ಬಾ, ತಾಸು ಆ ಹೆಣ್ಣುಗಳಲ್ಲಿ, ತೇಷು ಹಣದಲ್ಲಿ, ಅನಾಸಕ್ತ. ನನ್ ಹೆಣ್ಣು ಬೇಡ, ಹೊನ್ನು ಬೇಡ, ಕಣ್ಣು ಮುಂದೆ 1,00,000 ರೂಪಾಯಿ ಹಾಕಿ ಬೇಡ. ಯಾಕೆ? ಎಲ್ಲವೂ ಕೂಡ ಮೋಹ. ಯಾವ ಮಹಾತ್ಮ ಹೆಣ್ಣಿನಿಂದ, ಹೊನ್ನಿನಿಂದ ಅನಾಸಕ್ತನಾಗಿದ್ದಾನೆಯೋ ಅವರಿಬ್ರೆ. ಒಬ್ಬನು ಬ್ರಹ್ಮಜ್ಞಾನಿ, ರಮಣ ಮಹರ್ಷಿಗಳಂತ ಬ್ರಹ್ಮಜ್ಞಾನಿ. ಮತ್ತೊಬ್ಬ ಹಸು, ಪಶು. ಎತ್ತು, ಹಸು, ಕುದುರೆ, ಕತ್ತೆ, ನಾಯಿ, ನರಿ. ಅದ್ ಕಣ್ಣು ಮುಂದೆ ನೋಟ್ ಹಾಕಿ ತಿನ್ನುವುದಿಲ್ಲ. ಆಶ್ಚರ್ಯವಾಗುತ್ತೆ. ಹಸುಗಳಿಗೆ ಭಗವಂತ ತುಂಬಾ ಬುದ್ಧಿ ಕೊಟ್ಟಿದ್ದಾರೆ. ನಿನ್ನೆ ದಿವಸ ನಮ್ಮ ಮನೆ ಮುಂದೆ ಒಂದು ಹಸು ನಿಂತ್ಕೊಂಡಿತ್ತು, ಕಪ್ಪು ಹಸು, ಸಂತೋಷವಾಗಿ. ಈ ರಾಜೇಶ್ವರಿ ಈ ಕಿತ್ತಳೆ ಹಣ್ಣನ್ನ ರಸ ಹಿಂಡ್ಬಿಟ್ಟು ಸಿಪ್ಪೆ ಇಟ್ಟಿದ್ಲು.
ನಾನು ಆ ಸಿಪ್ಪೆಯನ್ನ ಒಂದ್ ತಟ್ಟೆ ಹಸು ಮುಂದೆ ಇಟ್ಟೆ. 1 ಸೆಕೆಂಡ್ ಹೊಡೆದು ಬಿಟ್ಬಿಡ್ತು, ಬಿಟ್ಬಿಡ್ತು. ಬೆಲ್ಲ ಹಾಕ್ದೆ, ಆ ಸಿಪ್ಪೆಯನ್ನು ಪಕ್ಕಕ್ಕೆ ಸರಿಸ್ಬಿಟ್ಟು ಬೆಲ್ಲ ತಿಂತು. ಸಂತೋಷಪಟ್ಟೆ, ಅಬ್ಬಾ ಎಂಥ ಬುದ್ಧಿ ಇದೆ. ಆ ಹಸುವಿನ ಮುಂದೆ ಒಂದು ಚಿನ್ನದ ಸರವನ್ನು ಹಾಕಿ, ಬಂಗಾರದ ಸರವನ್ನು ಹಾಕಿ, ಅಥವಾ ಬಂಗಾರದ ಪಾತ್ರೆಯನ್ನು ಹಾಕಿ ಮೂಸುತ್ತಿ ಬಿಟ್ಬಿಡುತ್ತೆ. ಆದ್ರೆ ಮನುಷ್ಯನಾದ್ರೆ ತಗೊಂಡು ಹೋಗ್ತಾನೆ. ಯಾಕೆ? ಭಗವಂತ ಇಲ್ಲಿ ಗೆಲ್ಬೇಕು, ಅವನೇ ಸನ್ಯಾಸಿ. ಇವತ್ತಿನಿಂದಲೇ ಪ್ರಪಂಚದಲ್ಲಿರುವ ಎಲ್ಲ ಸನ್ಯಾಸಿಗಳಿಗೂ ನನ್ನದೊಂದು ಸವಿನಯ ಪ್ರಾರ್ಥನೆ. ಎಲೆ ಪೂಜ್ಯರಾದ ಮಹಾತ್ಮರೇ, ಎಲೆ ಸನ್ಯಾಸಿ ಪುಂಗವರೇ, ಎಲೆ ತತ್ವ ಜಿಜ್ಞಾಸುಗಳಾದ ಮುಮುಕ್ಷುಗಳಾದ ಮಹಾತ್ಮರೇ, ನೀವುಗಳು ಇವತ್ತಿನಿಂದಲೇ ಹೆಣ್ಣು ಹಣ್ಣುಗಳಿಂದ 1000% ದೂರವಾಗಿರಿ. ನಿಮ್ಮ ಕಣ್ಣು ಮುಂದೆ ಯಾವುದೇ ಹೆಣ್ಣು ಹುಡುಗಿ, ಎಷ್ಟೇ ಸುಂದರವಾಗಿರುವಂತ ಹುಡುಗಿ ಓಡಾಡ್ತಾ ಇದ್ರೂ ನೀವದನ್ನ ನೋಡಿ ಮೋಹಕ್ಕೆ ಒಳಗಾಗಬೇಡಿ. ನಿಮ್ಮ ಕಣ್ಣು ಮುಂದೆ ಚಿನ್ನ, ಬೆಳ್ಳಿ, ವಜ್ರ, ದುಡ್ಡು ಎಷ್ಟನ್ನೇ ಹಾಕಿದ್ದಾರೋ ಅದನ್ನ ಕಣ್ಣೆತ್ತಿ ನೋಡಬೇಡಿ. ನೀವು ಮಾಡಬೇಕಾದ ಸನ್ಯಾಸ ಜ್ಞಾಪಕ, ನೀವು ಸನ್ಯಾಸಿಗಳು, ಆದರ್ಶ ಮಹಾತ್ಮರು. 1,00,000 ಜನಗಳಿಗೆ ಒಬ್ಬ ಸನ್ಯಾಸಿ. ಹೌದಾ? ಈ ಬೆಂಗಳೂರಿನಲ್ಲಿ 1 ಕೋಟಿ ಜನ ಇದ್ದಾರೆ ಅಂದ್ರೆ 100ಕ್ಕೆ ಒಬ್ಬರಂತೆ ಅಲ್ಲ, 1,00,000ಕ್ಕೆ ಒಬ್ಬರಂತೆ ಒಬ್ಬ ಸನ್ಯಾಸಿ ಅಂದ್ರೆ 100 ಜನ ಸನ್ಯಾಸಿಗಳಿರ್ಬೋದು. ಅವರ ಮನಸ್ಸಿನಲ್ಲಿ 25 ಗಂಟೆಗಳ ಕಾಲ ವೇದಾಂತ ಚಿಂತನೆ ನಡೀತಾ ಇರಬೇಕು. ಅವ್ರ ಮುಂದೆ ಎಷ್ಟೇ ಹಣವನ್ನು ಹಾಕಿದ್ರು ಕೂಡ ಮುಟ್ಟಬಾರದು ಅಂತಲ್ಲ, ಕಣ್ಣೇ ಹೋಗಬಾರ್ದು. ಅದು ಸನ್ಯಾಸಿಗಳ ಕಥೆಯಲ್ಲಿ. ಈಗ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬರೆದಿರುವಂತ ಕ್ಲೇಶಾಪಹಾರಿಣಿ ವ್ಯಾಖ್ಯಾನವನ್ನು ಓದ್ತೇನೆ. ಇದು 192ನೇ ಪುಟ, 52ನೇ ಶ್ಲೋಕ. ಶುಭ್ರೋ ಸುನಾಸ ಸುಮುಖಿ ಸ್ವನೇತ್ರ ಚಾರುಹಾಸಿನಿ ಕಲ್ಪನಾ ಮಾತ್ರ ಸಮ್ಮೋಹಾತ್ ರಾಮೇತ್ಯಾಲಿಂಗತೆ ಅಶುಚಿಂ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಅತ್ರೈವ ದೃಷ್ಟಾಂತಾಂತರಮಾಹ ಶ್ಲೋಕಾಂತರಮಿತ್ಯಾಹ. ನೋಡಿ ಗುರುವಾಕ್ಯ, ದೃಷ್ಟಾಂತಾಂತರಂ ಶ್ಲೋಕಾಂತರಂ. ಶ್ಲೋಕಾಂತರಂ ಅನ್ನುವಂತಹದ್ದು ಪ್ರಥಮ ಏಕವಚನ, ದೃಷ್ಟಾಂತಾಂತರಂ ಅನ್ನುವಂತಹದ್ದು ದ್ವಿತೀಯ ಏಕವಚನ. ಅನ್ಯಃ ದೃಷ್ಟಾಂತಃ ದೃಷ್ಟಾಂತಾಂತರಂ ತತ್ ದೃಷ್ಟಾಂತಾಂತರಂ ಅನ್ಯಃ ಶ್ಲೋಕಃ ಶ್ಲೋಕಾಂತರಂ. ಮತ್ತೊಂದು ಶ್ಲೋಕವು ಇನ್ನೊಂದು ದೃಷ್ಟಾಂತವನ್ನು ಹೇಳ್ತಾ ಇದ್ದೀನಿ. ವಸ್ತು ತತ್ವಸ್ಯ ಅನವಬೋಧಯೇವ ಪಠನಂ ನೇತ್ರ ರೋಗ. ಆ ಶರೀರದ ಹಣೆ ಬರವೇನು, ಆ ಶರೀರದ ರಚನೆ ಏನು, ಆ ಶರೀರದ ತತ್ವವೇನು ಎನ್ನುವುದನ್ನ ತಿಳಿದುಕೊಳ್ಳದಿರುವುದೇ ಕಣ್ಣಿನ ರೋಗ, ಮನಸ್ಸಿನ ರೋಗ. ತೇನ ಅವನಗ್ಧಂ ಆವೃತಂ ಮನೋರೂಪಂ ರಕ್ಷಿ. ಇಲ್ಲಿ ಮನಸ್ಸೆಂಬುವಂತಹ ಕಣ್ಣು ಈ ರೋಗದಿಂದ ಮುಚ್ಚಲ್ಪಟ್ಟಿದೆ. ಚಕ್ಷುಃ ಇಂದ್ರಿಯಂ ಸಹ ತಾದೃಶಸ್ಸನ್ ಇತಿ ಅಜ್ಞಾನ ನಿಮಿತ್ತಕತ್ವಂ ಕಲ್ಪನಾಯ ಮುಚ್ಚತೆ. ಕಲ್ಪನಾಯ, ಹೀಗೆ ಕಲ್ಪನೆ ಮಾಡಿಕೊಳ್ಳುವುದಕ್ಕೆ ಏನ್ ಕಾರಣ? ಅಜ್ಞಾನವೇ ಕಾರಣ. ಅಜ್ಞಾನದ ಮಹಿಮೆ ಅದ್ಭುತ. ಭಗವತ್ಪಾದ ಶಂಕರರು ಅಧ್ಯಾಸ ಭಾಷ್ಯದಲ್ಲಿ ಈ ಮಾತು ಹೇಳಿದ್ದಾರೆ. ತಥಾಪಿ ಅನ್ಯೋನ್ಯಸ್ಮಿನ್ನನ್ಯೋನ್ಯಾತ್ಮಕತಾಂ ಅನ್ಯೋನ್ಯ ಸರ್ಮಾಂಶಾದ್ಯಸ್ಯ ಇತರೇತರ ವಿವೇಕೇನ ಅತ್ಯಂತ ವಿವಿಕ್ತಯೋಃ ಧರ್ಮಧರ್ಮಿಣೋಃ ಮಿಥ್ಯಾಜ್ಞಾನ ನಿಮಿತ್ತಃ ಸತ್ಯಾನುತೇಮಿ ಸಮೀಕೃತ್ಯ ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕಂ. ಏನ್ ಬರೆದಿದ್ದ ಸ್ವಾಮಿ? 16 ವರ್ಷದ ಬಾಲಕ ಶಂಕರನ ಜ್ಞಾಪಕ ಮಟ್ಟೆ ಝುಮ್ ಅನ್ನುತ್ತೆ. ಇವತ್ತು
ಇಡೀ ಭೂಖಂಡದಲ್ಲಿ 10 ಲಕ್ಷ ಜನ ಸನ್ಯಾಸಿಗಳಿದ್ದಾರೆ. 10 ಲಕ್ಷ ಜನ. ತುಂಬಾ ಸಂತೋಷ. 10 ಲಕ್ಷ ಜನ ಸನ್ಯಾಸಿಗಳಿಗೂ ಮೂಲ ಸನ್ಯಾಸಿ ಯಾರು? ಶಂಕರಾಚಾರ್ಯರು. ಶಂಕರಾಚಾರ್ಯರ ಅನಂತರ ಎಲ್ಲ ಸನ್ಯಾಸಿ ಪರಂಪರೆ ಬಂದಿದೆ. ಮುಂಚೆ ಇಷ್ಟಿತ್ತಿಲ್ಲ, ಇರ್ಬೋದು, ಗೊತ್ತಿತ್ತಿಲ್ಲ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಸನ್ಯಾಸಿ ಪುಂಗವರಾಗಿ, ಯತಿವರೇಣ್ಯರಾಗಿ, ಸರ್ವತ್ಯಾಗಿ ಪುಂಗವರಾಗಿ ಆತ್ಮಜ್ಞಾನವನ್ನ ಪಡೆದುಕೊಂಡು ಆತ್ಮಜ್ಞಾನದ ಮಹತ್ವವನ್ನ ಸಾರುವಂತ ವೇದಾಂತ ಪ್ರಸ್ಥಾನಕ್ಕೆ ಭಾಷೆ ಗ್ರಂಥ ಬರೆದಿದ್ದಾರೆ. ಎಲ್ಲ ಸನ್ಯಾಸಿಗಳು ಕೂಡ ಈ ಭಾಷ್ಯ ಗ್ರಂಥಗಳನ್ನು ಅಧ್ಯಯನ ಮಾಡಿ ಓದ್ಬೇಕು. ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳನ್ನು, ಅದರ ಜೊತೆಗೆ ಗೌಡಪಾದೀಯ ಕಾರಿಕೆಗಳನ್ನು ಮತ್ತು ಸುರೇಶ್ವರಾಚಾರ್ಯರ ನೈಷ್ಕರ್ಮ್ಯ ಸಿದ್ಧಿ ವಾರ್ತಿಕ ದ್ವಯ ಓದ್ಬೇಕು. ಓದ್ತಾ ಬಂದರೆ ಅವರಿಗೆ ಸಹಜವಾಗಿ ವೈರಾಗ್ಯ ಉಂಟಾಗುತ್ತೆ, ವಿವೇಕ ಉಂಟಾಗುತ್ತೆ, ಆತ್ಮಜ್ಞಾನ ಉಂಟಾಗಿ ಅಂಥವರು ಮುಕ್ತರಾಗಿ ಬಿಡ್ತಾರೆ. ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಮತವಾದಾನಂ ಜ್ಞಾನ ವಿಹೀನ ಸರ್ವಮತೇನ ಮುಕ್ತಿಂ ನ ಭಜತೆ ಜನ್ಮ ಶತೇನ ಅಂದ್ಬಿಟ್ಟು ಹೆಂಗ್ರಾಜ್. ನೀವು ಅಜ್ಞಾನವನ್ನ ಕಳೆದುಕೊಳ್ಳದೆ ಹೋದರೆ ದಾನ ಮಾಡ್ಬೋದು, ತಿರುಪತಿ ವೆಂಕಟೇಶ್ವರನ ದರ್ಶನ ಏನ್ ಮಾಡಿದ್ರು ಕೂಡ ಅಜ್ಞಾನ ಹೇಳುತ್ತೆ, ಅಪ್ಪ ಇಲ್ಲೇ ಇದ್ದೇನೆ, ನಾನು ನಿನ್ನ ಪಕ್ಕದಲ್ಲೇ ಇದ್ದೇನೆ. ಅಜ್ಞಾನ ಹೋಗ್ಬೇಕಾದ್ರೆ ಜ್ಞಾನವೆಂಬತಕ್ಕಂಥ ಬೆಳಕು ಬರಬೇಕು. ಈ ಭಾಷೆ ಓದ್ತಾ ಇದ್ದೇನೆ. ಶುಭ್ರೂ ಇತಿ ಯಥಾ ಕಲ್ಪನಾ ಮಾತ್ರ ಸಮೋಹಾತ್ ಅಶುಚಿಮಪಿ ಸ್ತ್ರೀಯಂ ಆಲಿಂಗತಿ. ಅಶುಚಿಂ ಅನ್ನುವಂತಹದ್ದು ಸ್ತ್ರೀಲಿಂಗ. ಅಶುಚಿ ಸ್ತ್ರೀ, ಅಶುಚಿಂ ಸ್ತ್ರೀಯಂ. ಇಲ್ಲಿ ಪುರುಷನ ಉಪದೇಶ ಮಾಡ್ತಾ ಇದ್ದಾರೆ. ಎಲೆ ಮನುಷ್ಯನೇ, ಮೂರ್ಖ ಶಿಖಾಮಣಿ ನೀನು, ದಂಡ. ಆ ಶರೀರ ಅನ್ನುವಂತಹದ್ದು ಅಶುಚಿ. ರಕ್ತ, ಮಲ, ಮಾಂಸ, ಕೀವು, ಕೊಬ್ಬು ಇವುಗಳಿಂದ ತುಂಬಿ ಹೋಗಿದೆ. ಇಂಥ ಅಶುಚಿಯಾಗಿರುವಂತಹ ಸ್ತ್ರೀಯನ್ನ ಆಲಿಂಗತಿ ಅಪ್ಪಿಕೊಡ್ತಾ ಇದ್ದಾರೆ. ಏವಂ ಅದು ಬೇಡ ನಮ್ಗೆ. ದಾಷ್ಟಾಂತಿಕೆ ಅಪಿ ಬೇಕಾದ ದಾಷ್ಟಾಂತಿಕದಲ್ಲಿಯೂ ಕೂಡ ಕಲ್ಪನಾ ಮಾತ್ರ ಸಮೋಹಾದೇವ. ಕಲ್ಪನಾ ಮಾತ್ರ ಸಮೋಹದಿಂದ, ಅಜ್ಞಾನದಿಂದ, ಅನವಬೋಧದಿಂದ, ಅವಿದ್ಯೆಯಿಂದಲೇ ಕ್ರಿಯಾ, ಕಾರಕ, ಫಲ, ಆತ್ಮ, ಅಭಿಶ್ವಂಗ ಇತಿ ಭಾವ. ಗುರುಗಳು ಜ್ವರ ಇದ್ದಾರೆ. ಅಲ್ಲಿ ಅಜ್ಞಾನಿಯಾದ ಮನುಷ್ಯನು ಅಶುಚಿಯಾದಂತ ಹೆಣ್ಣನ್ನು ಅಪ್ಪಿಕೊಳ್ತಾನೆ. ಇಲ್ಲಿಯೂ ಕೂಡ ಮನುಷ್ಯನು ಅಜ್ಞಾನದಿಂದ ಕ್ರಿಯಾ, ಕಾರಕ, ಫಲಾತ್ಮಕವಾಗಿರುವ ಸಂಸಾರವೆಂಬ ಹೆಂಗಸನ್ನು ಅಪ್ಪಿಕೊಂಡು ಬದ್ದಾಡ್ತಾ ಇದ್ದಾನೆ. ಇಂಥ ಕರ್ಮ ಮಾಡಬೇಕು, ಇಂಥ ಪುಣ್ಯ ಸಿಗುತ್ತಂತೆ, ದಾನ ಮಾಡಬೇಕು ಅಂತ ಹೊರಡ್ತಾ ಇದ್ದಾನೆ. ಬಹಳ ಸಂತೋಷ. ಯಾವುದನ್ನು ನಿಂದೆ ಮಾಡುವುದು ಬೇಡ. ತತ್ ಅಲ್ಲ ಸ್ವಾಮಿ, ಕತ್ತಲೆ ಹೋಗ್ಬೇಕಾಗಿದೆ. ಕತ್ತಲೆ ಹೋಗ್ಬೇಕಾದ್ರೆ ನೀವು ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು ಹೋಗುತ್ತಾ? ತುಂಬಾ ಕತ್ತಲೆ ಇದೆ. ಆ ಕತ್ತಲೆ ಕೊನೆ ಕೂತ್ಕೊಂಡು ನೀವು ತನ್ನಿ ಸ್ನಾನ ಮಾಡ್ಬಿಡಿ. ಕತ್ತೆ ಹೇಳುತ್ತೆ, ನಾ ಇಲ್ಲೇ ಇದ್ದೀನಪ್ಪ. ಕತ್ತಲೆ ಹೋಗಬೇಕಾದರೆ ಖರ್ಚಿಲ್ಲ, ಆಯಾಸವಿಲ್ಲ, ಜಾತಿ ವರ್ಣಾಶ್ರಮಾದಿ ಭೇದವೂ ಇಲ್ಲ. ಜಸ್ಟ್ ಲೈಟ್ ಬರಬೇಕು. ಬೆಳಕು ಬಂತ ಕತ್ತಲೆ ಹೋಯ್ತು. ಅದೇ ರೀತಿಯಲ್ಲಿ ಆತ್ಮಜ್ಞಾನವೆಂಬ, ಬ್ರಹ್ಮಾತ್ಮ ಜ್ಞಾನವೆಂಬ ಬೆಳಕು ಬಂದ ಕೂಡಲೇ ಅಜ್ಞಾನ ಹೋಗುತ್ತೆ ಹೊರತು ಅಜ್ಞಾನದನ್ನೇ ಕೂತಿದ್ರೆ ಕ್ರಿಯಾ, ಕಾರಕ, ಫಲಗಳಲ್ಲಿ ಸತ್ಯತ್ವ ಭ್ರಮೆ ಭದ್ರವಾಗಿ ಕೂತಿರುತ್ತೆ. ಇದನ್ನು ಕಳ್ಕೊಳ್ಬೇಕಾದ್ರೆ ಆತ್ಮಜ್ಞಾನ ಒಂದೇ ಸಾಧನ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸಂಸಾರ ಎನ್ನುವ ಮಾತಿಗೆ ಭಗವತ್ಪಾದ ಸುರೇಶ್ವರಾಚಾರ್ಯರವರು ಕ್ರಿಯಾಕಾರಕ ಫಲಾತ್ಮಕ ಸಂಸಾರ ಅಂದ್ಬಿಟ್ಟು. ಬಹಳ ಜನಗಳಿಗೆ ಗೊತ್ತೇ ಸಂಸಾರ ಅಂದ್ರೆ ಗಂಡ, ಹೆಂಡತಿ, ಮಕ್ಕಳು, ಫ್ಯಾಮಿಲಿ ಇನ್ಕೊಂಡ್ಬಿಟ್ಟಿದ್ದಾರೆ. ಅದಲ್ಲ, ಮತ್ಯಾವುದು
ಕ್ರಿಯಾಕಾರಕ ಫಲಾತ್ಮಕ ಸಂಸಾರ, ಕರ್ತೃತ್ವ ಭೋಕ್ತೃತ್ವ ರೂಪ ಸಂಸಾರ, ಅವಿದ್ಯಾ ಕಾಮ ಕರ್ಮಾತ್ಮಕ ಸಂಸಾರ, ಶೋಕ ಮೋಹ ಆತ್ಮಕ ಸಂಸಾರ, ಜನ್ಮ ಜರ ಮರಣ ರೂಪ ಸಂಸಾರ, ದುಃಖ ಜನ್ಮ ಜರ ರೋಗಾದಿ ಲಕ್ಷಣ ಸಂಸಾರ. ಇಂಥ ಸಂಸಾರದಿಂದ ಬಿಡುಗಡೆಯಾಗುವುದೇ ಮೋಕ್ಷ. ಬಿಡುಗಡೆ ಹೇಗಾಗತ್ತೆ? ಅದನ್ನೇ ಕೂತ್ಕೊಂಡಿದ್ರೆ, ವೇದಾಂತ ವಿಚಾರವನ್ನೇ ಮಾಡದೆ ಆತ್ಮಜ್ಞಾನದ ಬೆಳಕು ನಮ್ಮೊಳಗೆ ಪ್ರವೇಶ ಮಾಡೋದಂತೆ ಮಾಡ್ಕೊಳ್ತಾ ಇದ್ರೆ ಹೇಗೆ ಹೋಗುತ್ತೆ? ಕೆಸರು ಗುಂಡಿ ಬೀಳ್ಬಿಟ್ಟಿದ್ದಾನೆ, ಮೈಯೆಲ್ಲ ವಾಸನೆ, ತಿಪ್ಪೆ ಗುಂಡಿ, ಮಲ ಮೂತ್ರ ವಾಂತಿ ಎಲ್ಲ ಹಾಕ್ಬಿಟ್ಟಿದ್ದಾನೆ. ಅಲ್ಲಿ ಮುಳುಗ್ಬಿಟ್ಟ, ಗೊತ್ತಿದೆ. ಮೈಯೆಲ್ಲ ಕೊಳೆಯ ಹೋಯ್ತು, ಆ ವಾಸನೆ ಬರ್ತಾ ಇದೆ. ಏನ್ ಮಾಡ್ಬೇಕು? 2 ತಂಬಿಗೆ ತಗೊಂಡು ಆ ತಿಪ್ಪೆ ಗುಂಡಿ ನೀರ್ ಮೇಲೆ ಹಾಕೊಂಡೆ ಇನ್ನೂ ಜಾಸ್ತಿ. ಹೊರಗಡೆ ಬಂದು ಶುದ್ಧವಾದಂತಹ ನೀರಿನ ಸ್ನಾನವನ್ನು ಮಾಡಿ 5 ನಿಮಿಷ ಸೂರ್ಯನ ಮೇಗಿನ ಕೂತ್ಕೊಂಡು ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತಿ ಎಂದು 24 ಸಲ ಗಾಯತ್ರಿ ಮಂತ್ರ ಪುರಸ್ಚರಣೆ ಮಾಡಿ ಶುದ್ಧರಾಗ್ತಾನೆ. ಅದೇ ರೀತಿಯಲ್ಲಿ ಈ ಮೋಹಾಂಧಕಾರದಲ್ಲಿ ಕೂತ್ಕೊಂಡು ಒದಾಡ್ತಾ ಇದ್ದ ಮನುಷ್ಯ ಆ ಪುಣ್ಯಕರ್ಮ ಮಾಡಿದೆ, ಈ ಪುಣ್ಯಕರ್ಮವನ್ನು ಮಾಡಿದೆ, ಆ ದೇವಸ್ಥಾನಕ್ಕೆ ಹೋಗಿದ್ದೆ, ದರ್ಶನ ಮಾಡ್ಕೊಂಡ್ ಬಂದೆ, ಕುಂಭಮೇಳಕ್ಕೆ ಹೋಗಿ ಕುಂಭಮೇಳ ಸ್ನಾನ ಮಾಡ್ಕೊಂಡ್ ಬಂದೆ, ಪ್ರತಿ ದಿವಸ ಜಪ ಮಾಡ್ತಾ ಇದ್ದೆ. ನೀವೆಷ್ಟು ಮಾಡಿದ್ರು ಸಂತೋಷ. ಇದರಿಂದ ಪುಣ್ಯ ಆಡ್ ಆಗ್ತಾ ಹೋಗುತ್ತೆ, ಪುಣ್ಯಾಭಿವೃದ್ಧಿ ಆಯ್ತು. ನಾ ಮಾಡ್ಕೊಂಡ್ ಬಂದೆ, ನಾನ್ ಸ್ನಾನ ಮಾಡಿದೆ, ನಾನ್ ಪೂಜೆ ಮಾಡಿದೆ, ನಾ ದಾನ ಮಾಡಿದೆ. ಕರ್ತೃತ್ವದಿಂದ ಭೋಕ್ತೃತ್ವ ಅಭಿವೃದ್ಧಿ, ಕರ್ತೃತ್ವ ಭೋಕ್ತೃತ್ವದಿಂದ ಪುಣ್ಯ ಅಭಿವೃದ್ಧಿ. ಪುಣ್ಯ ಜಾಸ್ತಿ ಆಯ್ತಾ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಎನ್ನುವಂತೆ ಜನ್ಮ ಮರಣ ಚಕ್ರದಿಂದ ತಪ್ಪಿಸಿಕೊಳ್ಳಬೇಕಾದರೆ ವೇದಾಂತವನ್ನು ಅಧ್ಯಯನ ಮಾಡು. ನೋಡಿ, ವೇದಾಂತಾಧ್ಯಯನದಿಂದ ಸುಮ್ಮನೆ ನಾವು ಓದ್ಕೊಳ್ಳೋದಲ್ಲ, ಗುರುಮುಖದಿಂದ ಒಬ್ಬ ನಿಜವಾಗಿರುವಂತ ಸದ್ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಸದ್ಗುರುವಿನಿಂದ ವೇದಾಂತ ವಾಕ್ಯಗಳ ಅರ್ಥವನ್ನ ಚೆನ್ನಾಗಿ ತಿಳ್ಕೊಳ್ತಾ ಬಂದರೆ ನೀವೇನ್ ಬೇಕಾದ್ರೂ ಆಗಿರಿ, ಗೃಹಸ್ಥರಾಗಿರಿ, ಹೆಂಗಸರಾಗಿರಿ, ಅಥವಾ ಪುರುಷರಾಗಿರಿ, ವಿಧುರರಾಗಿರಿ ಅಥವಾ ವಿಧವೆಯರಾಗಿ, ಆ ದೇಹದ ಪ್ರಾರಬ್ಧ. ಯೋಗರಥೋ ವಾ ಭೋಗರಥೋ ವಾ ಸಂಗರಥೋ ವಾ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಯಾವ ಮಹಾತ್ಮನಿಗೆ ಈ ಪ್ರಪಂಚವೆಲ್ಲವೂ ಕಲ್ಪಿತ, ಈ ಪ್ರಪಂಚವೆಲ್ಲವೂ ಅವಿದ್ಯಾ ವಿಲಾಸ, ನನಗೂ ಪ್ರಪಂಚಕ್ಕೂ ಸಂಬಂಧವಿಲ್ಲ, ಮಾಯಾ ಮಾತ್ರವಾದ ಪ್ರಪಂಚಕ್ಕೆ ನಾನೇ ಆಸ್ಪದನಾಗಿದ್ದೇನೆ, ನನ್ನಿಂದ ಪ್ರಪಂಚ ತೋರ್ತಾ ಇದೆ, ನನಗೆ ಶರೀರವೇ ಇಲ್ಲದ್ದರಿಂದ ಜನ್ಮಾಂತರವೂ ಇಲ್ಲ, ಲೋಕಾಂತರವೂ ಇಲ್ಲ ಎನ್ನುವಂತ ಸ್ಥಿರವಾದ ಬ್ರಹ್ಮಜ್ಞಾನದ ನಿಷ್ಠೆ ಉಂಟಾಗುತ್ತೋ ಅವರೇ ನಿಜವಾದ ಸನ್ಯಾಸಿಗಳು. ವೇದಾಂತಗಳಲ್ಲಿ ಮತ್ತೆ ಮತ್ತೆ ಸನ್ಯಾಸಿಗಳು ಅಂತ ಹೇಳ್ತಾರೆ, ಯತಿಗಳು ಅಂತ ಹೇಳ್ತಾರೆ, ಬಹಳ ಹೊಗಳ್ತಾರೆ ಅವರನ್ನ. ಯಾಕೆ ಅಂದ್ರೆ ಸನ್ಯಾಸಿಗಳಿಗೆ ಯಾವ ಜವಾಬ್ದಾರಿ ಇಲ್ಲ, ಸನ್ಯಾಸಿಗಳಿಗೆ ಹಣದ ಅವಶ್ಯಕತೆ ಇಲ್ಲ, ಸನ್ಯಾಸಿಗಳಿಗೆ ಏನು ಬೇಕಾಗಿಲ್ಲ. ಅವರು ಮಾನಾಪಮಾನಯೋಸ್ತುಲ್ಯ, ಮಾನಾಪಮಾನಗಳ ಮೀರಿ ಹೋಗಿದ್ದಾರೆ. ಪುಣ್ಯ ಪಾಪೇ ವಿಧೂಯ, ಪುಣ್ಯ ಪಾಪಗಳನ್ನ ಮೀರಿ ಹೋಗಿದ್ದ ಅಂತಹ ಸನ್ಯಾಸಿಗಳಿಗೆ ಬ್ರಹ್ಮಜ್ಞಾನ 100%. ಯಾರು ವಿದ್ಯಾರ್ಥಿಗಳು ವಿದ್ಯೆಯೇ ಬೇಕು ಎಂದು ಮಾಡಿಕೊಂಡು ಅಮೆರಿಕಕ್ಕೆ ಹೋಗಿದ್ದಾರೋ ಅಂತವರಿಗೆ ವಿದ್ಯಾಪ್ರಾಪ್ತಿಯಾಗುತ್ತೆ. ಯಾರು ಕನ್ಯಾರ್ಥಿಗಳು ನಾನು ಮದುವೆ ಮಾಡ್ಕೋಬೇಕು
ಒಳ್ಳೆ ಹುಡುಗಿ ಬೇಕು ಅಂತ ಹೊರಟಿದ್ದಾನ, ಒಳ್ಳೆ ಹುಡುಗಿ ಸಿಗುತ್ತೆ. ಯಾರು? ಅಧಿಕಾರಾರ್ಥಿಗಳು. ನನ್ನ ಅಧಿಕಾರಿಯಾಗಲೇಬೇಕು ಅಂತ ಇಷ್ಟಪಡ್ತಾ ಇದ್ದಾರೋ ಅಧಿಕಾರ. ಅದೇ ರೀತಿಯಲ್ಲಿ ಯಾರು? ಮೋಕ್ಷಾರ್ಥಿಗಳು. ನನಗೆ ಮೋಕ್ಷವೇ ಬೇಕು, ಅಮೃತತ್ವವೇ ಬೇಕು, ಇನ್ನೇನು ಬೇಡ ಅಂತ ಮಾಡಿಕೊಂಡು ವೇದಾಂತ ವಿಚಾರವನ್ನು ಮಾಡ್ತಾ ಇದ್ದಾನೋ ಅಂಥವರೇ ಮಹಾತ್ಮರು. ಅಂಥ ಸನ್ಯಾಸಿ ಪುಂಗವರ ಪರಮ ಪವಿತ್ರ ಪಾದಾರ ಬಿಂದಗಳಲ್ಲಿ ನಮ್ಮೆಲ್ಲರ ಸಾಷ್ಟಾಂಗ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಇಲ್ಲಿಗೆ ಇವತ್ತಿನ ಈ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಕಾಲಟಿ ಭಾಗ್ಯದ ಬಾಲನಿಗೆ ನಾವು ಭಾರತೀಯರು. ಇಲ್ಲಿ ಅನೇಕ ಸಾಧು ಸಂತರು, ಜ್ಞಾನಿಗಳು, ಸಿದ್ಧರು ಅವತಾರವೆತ್ತಿದ್ದಾರೆ. ಇಂತಹ ಪುಣ್ಯ ಜ್ಞಾನ ಭೂಮಿಯಲ್ಲಿ, ತಪೋಭೂಮಿಯಲ್ಲಿ ನಮಗೆ ಮಾನವ ಜನ್ಮ ಸಿಕ್ಕಿರುವುದು ಸುವರ್ಣಾವಕಾಶ. ಅದರಲ್ಲೂ ಭಗವತ್ಪಾದ ಶಂಕರರ ಶ್ರೇಷ್ಠ ಕೃತಿರತ್ನಗಳು 1200 ವರ್ಷಗಳ ನಂತರವೂ ಈಗಲೂ ರಾರಾಜಿಸುತ್ತಿರುವುದು ನಮ್ಮೆಲ್ಲರ ಭಾಗ್ಯ. ಇಂತಹ ಭೂಮಿಯಲ್ಲಿ ಕಾಲಟಿ ಕ್ಷೇತ್ರ ಭಗವಾನ್ ಶಂಕರರು ಅವತಾರವೆತ್ತಿದ ಪುಣ್ಯಕ್ಷೇತ್ರ. ಬಾಲಶಂಕರನಾದರೋ 8ನೇ ವಯಸ್ಸಿನಲ್ಲಿ 4 ವೇದಗಳನ್ನು, 12ನೇ ವಯಸ್ಸಿನಲ್ಲಿ ಸಕಲ ಶಾಸ್ತ್ರಗಳನ್ನು, 16ನೇ ವಯಸ್ಸಿನಲ್ಲಿ ಇಡೀ ಜಗತ್ತಿಗೇ ಸಾರುವ ಪ್ರಸ್ಥಾನತ್ರಯ ಭಾಷ್ಯಗಳನ್ನು ನಮ್ಮೆಲ್ಲರಿಗೋಸ್ಕರ ಬರೆದು 32ನೇ ವಯಸ್ಸಿನವರೆಗೆ ಇಡೀ ಭಾರತವನ್ನು ಸಂಚರಿಸಿ ಪರಮ ಪುರುಷಾರ್ಥದ ಮಹತ್ವವಾದ ಬ್ರಹ್ಮವಿದ್ಯೆಯನ್ನು ಸಾರಿದ ವೈರಾಗ್ಯ ಚಕ್ರವರ್ತಿ. ಬಾಲಶಂಕರನ ದೃಷ್ಟಿ ಅಪರಿಮಿತ, ಅದ್ಭುತ. ತಮ್ಮ ಭಾಷ್ಯದಲ್ಲಿ ತತ್ವಪ್ರಕಾಶಕನಾಗಿ, ವೈದ್ಯನಾಗಿ, ಮನಃಶಾಸ್ತ್ರಜ್ಞನಾಗಿ, ಕವಿಯಾಗಿ, ಭೂಗರ್ಭಶಾಸ್ತ್ರಜ್ಞನಾಗಿ, ಆದರ್ಶಯತಿಯಾಗಿ, ಶ್ರೇಷ್ಠವಾದಿಯಾಗಿ ಮೆರೆದಿರುವ ಧೀರ ಧೀಮಂತ ಸದ್ಗುರು ಬಾಲಶಂಕರ. ಇಂತಹ ಗುರುವನ್ನೇ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂದು ಮುಂತಾಗಿ ಕೊಂಡಾಡಿರುವರು. ಇಂತಹ ಸದ್ಗುರುವಿಗೆ ಜಯವಾಗಲಿ. ಮಾನವ ಕುಲ ಸುಖ ಶಾಂತಿಯಿಂದ ಬಾಳಲಿ. ಎಲ್ಲರೂ ಆತ್ಮಜ್ಞಾನವನ್ನು ಹೊಂದುವಂತಾಗಲಿ. ಕೇಳೋಣ ಕಾಲಟಿ ಭಾಗ್ಯದ ಬಾಲನಿಗೆ.